ಫ್ರೆಂಡ್ಸ್, ಇವತ್ತು ನಾವು ಫಿಶ್ ಮಸಾಲ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಇದಕ್ಕೆ ಒಂದು ಕಾಟ್ಲಾ ಫಿಶನ್ನ ನಾನು ತಗೊಂಡಿದ್ದೀನಿ. ಇದನ್ನ ನಾನು ಒಂದು ಅರ್ಧ ಗಂಟೆ ಮುಂಚೆ ಉಪ್ಪು, ಮೆಣಸಿನ ಪುಡಿ, ಅದೇ ಥರ ಸ್ವಲ್ಪ ವಿನಿಗರ್, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದಾದಮೇಲೆ ನಾವು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕರಿಬೇವು ಏನಿದೆ ಅದನ್ನು ನಾವು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಇದು ಫಸ್ಟ್ ನಾವು ಫ್ರೈ ಮಾಡಿ ಆಮೇಲೆ ಇದನ್ನು ನಾವು ಮಸಾಲ ಮಾಡಬೇಕು ಫ್ರೆಂಡ್ಸ್. ಹಾಗಾಗಿ ಇದನ್ನು ನಾವು ಫಸ್ಟ್ ಫ್ರೈ ಮಾಡೋಣ. ಈಗ ನಾವು ಇದನ್ನು ಮುಚ್ಚಿಡೋಣ, ಅದೆಲ್ಲ ಆಗ್ತಾ ಇರಲಿ. ಈಗ ನಮಗೆ ನೆಕ್ಸ್ಟ್ ಅದ್ರ ಮಸಾಲ ನಮಗೆ ನೋಡೋಣ. ಈಗ ಫಸ್ಟ್ ನಾವೊಂದು ಪಾತ್ರೆ ಇಟ್ಕೊಂಡು, ಅದು ಮಣ್ಣಿನ ಪಾತ್ರೆ ಇದ್ರೆ ಅದನ್ನೇ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ಈಗ ಆಯಿಲ್ ಬಿಸಿ ಆದಮೇಲೆ ಕರಿಬೇವು, ಅದೇ ಥರ ಚಿಲ್ಲಿ ಹಾಕೋಣ. ಈಗ ಇದು ಹಾಕೋಣ. ಈಗ ಇದಕ್ಕೆ ಆನಿಯನ್ ಹಾಕೊಂಡಿದ್ದೀನಿ. ಒಂದು ದೊಡ್ಡ ಆನಿಯನ್ ಕಟ್ ಮಾಡಿ ಅದನ್ನ ಹಾಕೊಳ್ಳೋಣ. ಇದನ್ನ ಈಗ ಸ್ವಲ್ಪ ನಾವು ತಿರುಗಿಸಾಕೋಣ. ಈಗ ನೋಡಿ ಇದಾಗಿದೆ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಈಗ ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ನೋಡಿ. ಈಗ ನಮಗೆ ಮಸಾಲೆಗಳು ಆ್ಯಡ್ ಮಾಡೋಣ. 1 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಅದೇ ಥರ ಸ್ವಲ್ಪ ಖಾರ ಇದಕ್ಕೆ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋಣ. ಅದೇ ಥರ 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಚಿಕನ್ ಮಸಾಲ ಒಂದು 2 ಟೀ ಸ್ಪೂನ್ ಚಿಕನ್ ಮಸಾಲ ಹಾಕೋಣ ಫ್ರೆಂಡ್ಸ್. ಚಿಕನ್ ಮಸಾಲ ಇಲ್ಲಾಂದ್ರೂ ಪರವಾಗಿಲ್ಲ, ಮೀಟ್ ಮಸಾಲ ನಿಮ್ಮ ಹತ್ರ ಇದ್ರೆ ಅದನ್ನೇ ಹಾಕಿ. ಈಗ ಇದಕ್ಕೆ ನಮಗೆ ತೆಂಗಿನಕಾಯ್ದು ಹಾಲು 2ನೇ ಮತ್ತು 3ನೇ ಹಾಲಿದು, ಇದನ್ನ ನಮಗೆ ಇದಕ್ಕೆ ಹಾಕೋಣ. ನಾವು ಫಿಶನ್ನ ನಾವು ಉಪ್ಪು ಹಾಕ್ಬಿಟ್ಟೆ ಬೇಯಿಸಿರೋದು, ಹಾಗಾಗಿ ಫಿಶ್ಗಿರೋ ಉಪ್ಪು ಅದರಲ್ಲಿ ಇರುತ್ತೆ. ಇನ್ನು ನಮಗೆ ಈ ಮಸಾಲೆಗಿರೋ ಉಪ್ಪು ಏನಿದೆ ಅದು ಮಾತ್ರ ಇದಕ್ಕೆ ಆ್ಯಡ್ ಮಾಡೋಣ. ಇದು ನಮ್ಮ ಹುಳಿ ನೀರು ಏನು ಬರುತ್ತೆ ಅದು. ಹುಳಿ ನೀರನ್ನ ನಾವೀಗ ಇದಕ್ಕೆ ಆ್ಯಡ್ ಮಾಡೋದು. ಹುಳಿ ನೀರು ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನಮ್ಮ ಮಾಮೂಲಿ ಹುಳಿನ ತಗೊಂಡು ಅದ್ರದ್ದು ನೀರು ಹಾಕಿದ್ರು ಸಾಕು. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಈ ಕುದಿ ಬಂದಾದ್ಮೇಲೆ ನಾವು ಏನು ಈ ಫಿಶ್ನ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನ ಅದಕ್ಕೆ ಹಾಕ್ಬೇಕು ಫ್ರೆಂಡ್ಸ್. ಫಿಶ್ ಹಾಕಿ ಆದ್ಮೇಲೆ ನಾವು ತುಂಬಾ ಕೈ ಆಡ್ಸೋಂಗಿಲ್ಲ, ಯಾಕೆಂತ ಹೇಳಿದ್ರೆ ಫಿಶ್ ಎಲ್ಲ ಒಡೆದೋಗುತ್ತೆ. ಹಾಗಾಗಿ ಸ್ವಲ್ಪ ಜಸ್ಟ್ ಅದನ್ನ ಒಂದು ಮಸಾಲೆ ಒಳಗೆ ಡಿಪ್ ಮಾಡಬೇಕು. ಡಿಪ್ ಮಾಡಿ ಇದನ್ನ ಉರಿನ ನಾವು ಸಿಮ್ಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಉರಿನ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇದೇನಿದು ಅರಿಶಿಣದ ಎಲೆ ಬಂದು ಈ ಅರಿಶಿಣದ ಎಲೆನ ತಗೊಂಡಿದ್ದೀನಿ. ಅರಿಶಿಣದ ಎಲೆ ಇಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆನಾದ್ರೂ ತಗೊಳ್ಬೋದು. ಇದನ್ನ ನಾವು ಈಗ ಚೆನ್ನಾಗಿ ವಾಶ್ ಮಾಡಿ ಈಗ ನಾವೇನು ಹಾಕಿ ಅದನ್ನ ಸಿಮ್ಮಿಗೆ ಹಾಕಿ ಇದನ್ನ ನಾವು ಹೀಗೆ ಮುಚ್ಚಿಡ್ಬೇಕು ಫ್ರೆಂಡ್ಸ್. ಮುಚ್ಚಿಟ್ಟು ಒಂದು 5 ನಿಮಿಷ ನಾವು ಇದನ್ನ ಈ ಪಾತ್ರೆನ ಮುಚ್ಚಿಟ್ಟು ಕುದಿಸ್ಬೇಕು ಫ್ರೆಂಡ್ಸ್. ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ನಾವು ಮುಚ್ಚಿಡ್ಬೇಕು ಇದನ್ನ. ಈಗ ನಾವು ಇದನ್ನ ಮುಚ್ಚಿಟ್ಟು ಒಂದು 5 ನಿಮಿಷ ನಮಗೆ ಕುದಿಸೋಣ. ಈ ಫಿಶ್ ಮಸಾಲ ಏನಿದೆ ಇದಕ್ಕೆ ಪತ್ತಿರಿ, ಚಪಾತಿ ಇಲ್ಲ ಪರೋಟ ಇದ್ರ ಜೊತೆ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ.
ನಾನಿವತ್ತು ಪತ್ತಿರಿ ಮಾಡೋಣ ಅಂತೇಳಿ ಪತ್ತಿರಿ ಮಾಡ್ತಾ ಇದ್ದೀನಿ. ಈಗ ನೋಡಿ ಇದಾಗಿದೆ, 5 ಮಿನಿಟ್ಸ್ ಆಗಿದೆ. ಈಗ ನಮಗೆ ಈ ಎಲೆನ ತೆಗೆದು ಬಿಡೋಣ. ಈಗ ನೋಡಿ ಇದ್ರದ್ದು ಫ್ಲೇವರ್ ಏನಿದೆ ಅದೆಲ್ಲ ಇದಕ್ಕೆ ಚೆನ್ನಾಗಿ ಇಳ್ಕೊಂಡಿದೆ. ಈಗ ನೋಡಿ ಇದಕ್ಕೆ ಈಗ ಇದು ನಾವೀಗ ಏನಿದೆ ಫಿಶ್ ಕರಿ ಏನಿದೆ ಇದು ರೆಡಿ ಆಗಿದೆ. ಈಗ ಇದನ್ನ ನಾವು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಇದಕ್ಕೆ ತೆಂಗಿನಾಲು, ಫಸ್ಟ್ ತೆಂಗಿನಾಲು ಇದನ್ನ ನಾವೀಗ ತಗೊಂಡು ಇದಕ್ಕೆ ಹಾಕೋಣ. ಈಗ ನಮ್ಮ ಫಿಶ್ ಮಸಾಲಾ ಕರಿ ಏನಿದೆ ರೆಡಿ ಆಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಅವ್ರು ಕೇಳ್ಕೊಂಡ್ ಬರೋಣ. ಹಸ್ಬೆಂಡ್ ಅಲ್ಲಿ ಕೂತಿದ್ದಾರೆ ಮೊಬೈಲ್ ನೋಡ್ಕೊಂಡು. ನಮ್ಗೆ ಹೇಗಿದೆ ಅಂತ ಹೇಳಿ ಕೇಳ್ಕೊಂಡ್ ಬರೋಣ ಫ್ರೆಂಡ್ಸ್, ಬನ್ನಿ. ಇದು ನೋക്ക് എങ്ങനെയുണ്ടെന്ന്. റെഡി. കാണാനുള്ള സൂപ്പറായിട്ട് എങ്ങനെയുണ്ട് നോക്ക്. ಹೇಗಿದೆ ಅಂತ ಅವ್ರ ಹತ್ರ ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಬಾಕಿಲ್ಲ ತುಂಬಾ ಚೆನ್ನಾಗಿದೆ. ಏನಿಲ್ಲ ಫ್ರೆಂಡ್ಸ್, ಯಾವಾಗ್ಲೂ ಅಷ್ಟೇನೆ ಏನ್ ಮಾಡಿ ಕೊಟ್ರು ಚೆನ್ನಾಗಿ ಏನಾದ್ರೂ ಒಂದು ಮಿಸ್ಟೇಕ್ ಕಂಡು ಹಿಡಿತಾರೆ. ಆದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಮಾತ್ರ ಹೇಳೋದಿಲ್ಲ, ಅದ್ ನಾನೇ ಕೇಳ್ಬೇಕು. ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಮಾತ್ರ ಅಂತ ಹೇಳ್ತಾರೆ ಅಷ್ಟೇನೆ. ಕರೆಕ್ಟ್ ಆಗಿ ಹೇಳ್ಬೇಕು ಹೇಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೈಸಿಯಾಗಿ ತುಂಬಾ ಟೇಸ್ಟಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ನೀವು ಇದೇ ತರನೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ರೊಟ್ಟಿಗೂ ಸಹ ತುಂಬಾ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ತರ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಕೇಳ್ಕೋಬೇಕು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು.